ಇಂದು ನಂಜನಗೂಡು ನಗರದ ಗುರುಭವನ ನಾಗಮ್ಮ ಶಾಲೆ ಆವರಣದಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಆಲಿಂಕೋ ಸಹಯೋಗದಲ್ಲಿ ಆಯೋಜಿಸಿದ್ದ ಉಚಿತ ವೈದ್ಯಕೀಯ ತಪಾಸಣಾ ಮತ್ತು ಮೌಲ್ಯಾಂಕ ಶಿಬಿರ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ರವರು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಈ ಶಿಬಿರವು ವಿಶೇಷ ಅಗತ್ಯಗಳಿರುವ ಮಕ್ಕಳ ಆರೋಗ್ಯ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಾಯಕವಾಗಲಿದೆ. ಸರ್ಕಾರದಿಂದ ಬರುವ ಉಚಿತ ಸೌಲಭ್ಯಗಳನ್ನು ನಮ್ಮ ಅಧಿಕಾರಿಗಳು ನೀಡುತ್ತಾ ಇದ್ದಾರೆ. ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲಿಕೆ ಶಿವಮೂರ್ತಿ, ಬಿಒ ಮಹೇಶ್, ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಧರ್ಮರತ್ನಾಕರ್, ನಾಗೇಶ್ ರಾಜ್ ಸೇರಿದಂತೆ ಅಧಿಕಾರಿಗಳು, ಮುಖಂಡರು ಉಪಸ್ಥಿತರಿದ್ದರು. ಡಾಕ್ಟರ್ಗಳು ಬಂದು ನಮ್ಮ ತಾಲೂಕಿನಲ್ಲಿ ಕ್ಯಾಂಪ್ ಅನ್ನ ಆರ್ಗನೈಸ್ ಮಾಡಿ ನಮ್ಮಲ್ಲಿರುವಂತಹ ಶಾಲೆಗಳು LKG ಶುರು ಮಾಡಿದ್ರೆ ಅಷ್ಟು ಬೆಳೆಸ್ತಾ ಕೂಡ ಸ್ಪೆಷಲ್ ಎಬಿಲಿಟೀಸ್ ಇರುವಂತಹ ಮಕ್ಕಳನ್ನ ಐಡೆಂಟಿಫೈ ಮಾಡಿ ಅವರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನ ಮಾಡಿ ಯಾವ ರೀತಿ ಸರ್ಕಾರದ ಸವಲತ್ತುಗಳು ಅವರಿಗೆ ದೊರಕಿಸಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿ ಉಚಿತವಾಗಿ ಸೌಲಭ್ಯಗಳನ್ನು ಕೂಡ ಅವರಿಗೆ ಕೊಡಿಸಿಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಇಲಾಖೆಯ ವತಿಯಿಂದ ನಮ್ಮ ತಾಲೂಕಿನಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ನಮ್ಮ ತಾಲೂಕಿನ ಎಲ್ಲ ಹಿರಿಯರು ತಾಯಿಗಳು ತಾವೆಲ್ಲರೂ ಕೂಡ ಬಂದಿದ್ದೀರಾ, ತಾವೆಲ್ಲರೂ ಕೂಡ ಬಂದಿದ್ದೀರಾ. ದಯಮಾಡಿ ಇವತ್ತು ಕಾರ್ಯಕ್ರಮದ ದೀಪಗಳನ್ನು ತಾವೆಲ್ಲರೂ ಕೂಡ ಪಡೆದುಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾರ್ಯಕ್ರಮ ಆಗಬೇಕಾಗಿದೆ. ನಮ್ಮಲ್ಲಿ ಎಲ್ಲ ಮಕ್ಕಳು ಕೂಡ ಸರ್ಕಾರದಿಂದ ಬರುವಂತಹ ಸವಲತ್ತುಗಳು ಇದನ್ನು ತಲುಪಿಸುವಂಥ ಕೆಲಸವನ್ನ ನಮ್ಮ ಅಧಿಕಾರಿಗಳು ಕೂಡ ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ಅದರಿಂದ ನಾನು ಮತ್ತೊಮ್ಮೆ ನಮ್ಮ ಅಧಿಕಾರಿಗಳಿದ್ದಾರೆ, ನಮ್ಮ PO-ಅವರಿದ್ದಾರೆ, ನಮ್ಮ ಇದ್ದಾರೆ, ಅವ್ರು ತಿಳಿಸೋದಿಷ್ಟೇ. ತಾವೆಲ್ಲರೂ ಕೂಡ ಸೇರಿ ಇವತ್ತಿನ ದಿವಸ ಏನೋ ನಮ್ಮ ತಾಲೂಕಿನ ಎಲ್ಲ ನಮ್ಮ ಮಕ್ಕಳೇನು ಬಂದಿದ್ದಾರೆ ಉಚಿತವಾಗಿ ಅವರ ಆರೋಗ್ಯ ತಪಾಸಣೆಯ ಬಳಿಕ ಯಾವ ರೀತಿಯಾದಂತಹ ಸವಲತ್ತುಗಳನ್ನ ಅವರಿಗೆ ಅನುಕೂಲವನ್ನು ಮಾಡಿಕೊಡುವುದು ಅನ್ನೋದ್ರ ಬಗ್ಗೆ ಅವರಿಗೆ ನೇರವಾಗಿ ಅವನ್ನ ಮೂಡಿಸಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನು